ಶ್ರೀಕೃಷ್ಣ ಪರಮಾತ್ಮ ಕೌರವರ ಆಸ್ಥಾನಕ್ಕೆ ಬಂದು ನಾನಾ ವಿಧವಾದ ಉಪದೇಶಗಳನ್ನು ಮಾಡಿದ. ಯಾವ ಉಪದೇಶವನ್ನೂ ಕೇಳುವುದಕ್ಕೆ ಸಿದ್ಧನಾಗಿರಲಿಲ್ಲ ದುರ್ಯೋಧನ. ಕೃಷ್ಣನನ್ನೇ ಕಟ್ಟುವ ಪ್ರಯತ್ನದಲ್ಲಿ ತೊಡಗಿದ. ಕೃಷ್ಣ ಅದಕ್ಕೆ ಪ್ರತಿಯಾಗಿ ತನ್ನ ವಿಶ್ವರೂಪವನ್ನು ತೋರಿಸಿ, ನಾನೊಬ್ಬನಲ್ಲ, ನನ್ನಲ್ಲಿ ಇಡೀ ಜಗತ್ತು ಅನಂತವಾದ ಜೀವರಿದ್ದಾರೆ ಎಂಬುದಾಗಿ ತೋರಿಕೊಟ್ಟ. ಕಣ್ಣಿಗೆ ನೋಡಲಾಗದೆ ಕಣ್ಣು ಕುಕ್ಕಿ ಕಣ್ಣು ಮುಚ್ಚಿಬಿಟ್ಟ ದುರ್ಯೋಧನ ಧೃತರಾಷ್ಟ್ರನಿಗೆ ವಿಶ್ವರೂಪವನ್ನು ತೋರಿಸಿದ, ದಿವ್ಯ ಚಕ್ಷುಸ್ಸನ್ನು ಕೊಟ್ಟು. ಅದಾದ ಮೇಲೆ ಅಲ್ಲಿಂದ ಹೊರಟು ನೇರವಾಗಿ ಹೊರಗೆ ಬಂದ. ಕುಂತಿಯ ಹತ್ತಿರ ಬಂದ. ಕುಂತಿಯನ್ನ ಸಮೀಪಿಸಿ ಕುಂತಿಯ ಹತ್ತಿರ ಮಾತಾಡ್ತಾನೆ, ಅಮ್ಮ, ಅತ್ತೆ, ಏನು ಹೇಳಬೇಕು ಪಾಂಡವರಿಗೆ ಹೇಳು, ನಾನು ಆ ಸಂದೇಶವನ್ನು ಅವರಿಗೆ ಮುಟ್ಟಿಸ್ತೇನೆ ಅಂತ. ಆಗ ಕುಂತಿ ನಾನಾ ವಿಧವಾದ ಸಂದೇಶವನ್ನು ಕೊಡ್ತಾ ಇದ್ದಾಳೆ. ಆ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾಳೆ, ಕಾಲ ಹೀಗೆ ಬಂದಿದೆ, ಆದ್ದರಿಂದ ನಾವೆಲ್ಲ ಹಾಳಾಗಿದ್ದೇವೆ ಅಂತ ಧರ್ಮರಾಜ ನಿನಗೆ ಉತ್ತರ ಹೇಳಬಹುದು. ಅವನಿಗೆ ಹೇಳು, ರಾಜರು ಎಂದೆಂದಿಗೂ ಕಾಲಕ್ಕೆ ವಶರಾಗಬೇಕಾದಂತಹ ಅಗತ್ಯವಿಲ್ಲ. ಕಾಲವೇ ರಾಜರ ಕೈಯಲ್ಲಿರುವಂತಹ ಒಂದು ಸ್ವತ್ತು. ಅವರು ಅದನ್ನ ಮನಸ್ಸಿಗೆ ಬಂದಂತೆ ಪರಿವರ್ತನೆ ಮಾಡಬೇಕವರು. ಅವರು ಹೇಗೆ ಧರ್ಮವನ್ನು ಆಚರಣೆ ಮಾಡ್ತಾರೋ ಆ ರೀತಿಯಾಗಿ ಕಾಲ ಪರಿವರ್ತನೆಯಾಗತ್ತೆ. Some are creatures of circumstances, some are creators of the circumstances. So you shall be the creator and not the creature ಅನ್ನುವುದು ಸಂಕ್ಷೇಪದಲ್ಲಿ ಒಂದು ಸಂದೇಶ. ಅವಳು ಹೇಳ್ತಾಳೆ, ನೀನು ಈ ಸರ್ಕಮ್ಸ್ಟೆನ್ಸ್ ಹೀಗೆ ಬಂದಿದೆ, ಕಾಲ ಹೀಗೆ ಬಂದಿದೆ, ಏನು ಅಳ್ತಿ, ಮೂರ್ಖರಂತೆ ಅಳಬೇಡ. ಕಾಲವನ್ನು ನಿರ್ಮಾಣ ಮಾಡು, ನೀನು ಧರ್ಮವನ್ನು ಮಾಡು, ಧರ್ಮವನ್ನು ಮಾಡಿಸು, ಕೃತಯುಗ ಬರುತ್ತೆ. ಯಾಕಿ ದ್ವಾಪರಕ್ಕೆ, ಯಾಕಿ ಕಲಿಯುಗಕ್ಕೆ ಅಳೋದು? ನೀನು ಅಳಬೇಡ. ಇದೆಲ್ಲ ಅಳೋದು ಯಾರು? ಪ್ರಜೆಗಳು ಅಳಬೇಕು. ರಾಜ ಸರಿ ಇಲ್ಲ, ಕಾಲ ಕೆಟ್ಟೋಗಿದೆ, ನಾವೆಲ್ಲ ಹಾಳಾಗಿದ್ದೇವೆ ಅಂತ ಹೇಳಿ ಪ್ರಜೆಗಳು ಅಳಬೇಕು. ಧರ್ಮವನ್ನು ಮಾಡಿಸುವ ಅಧಿಕಾರದಲ್ಲಿ ಕೂತಿರುವ ಆ ಸ್ಥಾನವೇ ನಿನಗೆ ಕೊಟ್ಟದ್ದು ಧರ್ಮವನ್ನು ಪಾಲಿಸುವುದಕ್ಕಾಗಿ, ಧರ್ಮವನ್ನು ಮಾಡಿಸುವುದಕ್ಕಾಗಿ. ನೀನು ಅದನ್ನು ಬಿಟ್ಟು ಆ ಪೀಠ ನನಗೆ ಬೇಡ ಅಂತ ತ್ಯಾಗ ಮಾಡಿ ದುರ್ಯೋಧನಿಗೆ ಕೊಟ್ರೆ ಆದೀತೇನು? ಅದೆಲ್ಲ ಒಪ್ಪುವುದಿಲ್ಲ ನಾನು. ಕಾಲೋವಾ ಕಾರಣಂ ರಾಜ್ಯ ರಾಜೋವಾ ಕಾಲ ಕಾರಣಂ ಇತಿತೇ ಸಂಶಯೋ ಮಾಭೂತ್. ಈ ವಿಷಯದಲ್ಲಿ ಸಂಶಯವನ್ನೇ ಪಡಬೇಡ ನೀನು. ರಾಜಾಕಾಲಸ್ಯ ಕಾರಣ. ದುಷ್ಟ ರಾಜರು, ಕೆಟ್ಟ ರಾಜರು ಅವರೇ ಕೆಟ್ಟ ಕಾಲವನ್ನು ತಂದಿಡ್ತಾರೆ, ಅವರಿಂದಾಗಿ ಕೆಟ್ಟ ರಾಜ್ಯ ಬರುತ್ತದೆ. ಆದ್ದರಿಂದ ಹಾಗಾಗಿ ಹಾಳಾಗುವುದು ಹೊರತು ಕಾಲ ಬಂದದ್ದಕ್ಕೆ ರಾಜರು ಕೆಟ್ಟವರು ಬಂದರು ಅಂತನ್ನುವ ಮಾತು ಸುಳ್ಳು. ಯಜ್ಞೋದಾನಂ ತಪಶೌರ್ಯಂ ಪ್ರಜ್ಞಾ ಸಂತಾನಮೇವಚ ಮಾಹಾತ್ಮ್ಯಂ ಬಲಮೋಜಶ್ಚ ನಿತ್ಯ ಮೋಶಂಸಿತಂ ಮಯ. ನಿತ್ಯ ನೀನು ದಾನ ಕೊಡಬೇಕು, ನಿತ್ಯ ಯಜ್ಞವನ್ನು ಮಾಡಬೇಕು, ನಿತ್ಯ ತಪಸ್ಸು ಮಹಾಶೌರ್ಯವನ್ನು ತೋರಿಸಿ, ಅತ್ಯಂತ ಅದ್ಭುತವಾದ ನಿನ್ನ ಪ್ರಜ್ಞಾ ಕೌಶಲವನ್ನು ತೋರಿಸಿ ಜಗತ್ತಲ್ಲಿ ಮೆರಿಬೇಕು ಅಂತ ನಾನು ಅಪೇಕ್ಷೆ ಪಟ್ಟಿದ್ದೆ. ನಾನು ಪಾಂಡುರಾಜ, ನಾವೇನ್ ನಿನಗೆ ಕಾಡಿಗೆ ಹೋಗು, ಭಿಕ್ಷೆ ಬೇಡು, ಸನ್ಯಾಸ ತಗೋ, ಎಲ್ಲ ರಾಜ್ಯವನ್ನು ಶತ್ರುಗಳಿಗೆ ಒಪ್ಪಿಸಿ ನೀನು ದೀನನಾಗಿರು ಅಥವಾ ವಿರಕ್ತನಾಗಿ ಹೋಗು ಕಾಡಿಗೆ ಅಂತ ನಾವೇನ್ ನಿನಗೆ ಆಶೀರ್ವಾದ ಕೊಟ್ಟಿರಲಿಲ್ಲ. ಧರ್ಮರಾಜ, ಈ ಅಪೇಕ್ಷೆ ನಮ್ಮದಲ್ಲ. ವಿ ಡಿಂಟ್ ಎಕ್ಸ್ಪೆಕ್ಟ್. ನೀನು ಏನು ಮಾಡ್ತಾ ಇದ್ದಿ ಇದೆಲ್ಲ ವಿರುದ್ಧವಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳು. ನಿತ್ಯಂ ಸ್ವಾಹ ಸ್ವಧಾ ನಿತ್ಯಂ ದದ್ಯುರ್ ಮಾನುಷ ದೇವತಾ ದೀರ್ಘಮಾಯುರ್ಧನಂ ಪುತ್ರಾನ್ ಸಮ್ಯಗ್ ಆರಾಧಿತ ಶುಭಾ ನಹ್ಯೇತಾಂ ಆಶಿಷಂ ಪಾಂಡು ನಚಾಹಂ ನ ಪಿತಾಮಹ. ನಾನು ಕೊಟ್ಟದ್ದಲ್ಲ, ನನ್ನ ಗಂಡ ಪಾಂಡುರಾಜ ಕೊಟ್ಟದ್ದಲ್ಲ, ನಿಮ್ ತಾತ ಭೀಷ್ಮ ಅವನು ಕೊಟ್ಟದ್ದಲ್ಲ, ವೇದವ್ಯಾಸದೇವರು ಕೊಟ್ಟದ್ದಲ್ಲ, ಯಾರೂ ಕೊಟ್ಟ ಆಶೀರ್ವಾದಗಳಲ್ಲ. ಇದು ನೀನೇ ಮಾಡಿಕೊಂಡಂತಹ ಇದು ಅನರ್ಥಗಳು. ಇದನ್ನು ಸರಿಪಡಿಸಿಕೊಳ್ಳಬೇಕು. ದೀರ್ಘಮಾಯುರ್ಧನಂ ಪುತ್ರಾನ್ ಸಮ್ಯಗ ಆರಾಧಿತಾ ಶುಭಾಹ. ಅವರೆಲ್ಲ ಪಿತೃದೇವತೆಗಳನ್ನು ಚೆನ್ನಾಗಿ ಆರಾಧನೆ ಮಾಡಿ, ಯಜ್ಞಯಾಗಗಳಲ್ಲಿ ಭಗವಂತನ ದೇವತೆಗಳ ಆರಾಧನೆಯನ್ನು ಮಾಡಿ ಚೆನ್ನಾಗಿ ಸೇವೆ ಮಾಡು, ಅದರಿಂದ ನಿನಗೆ ಒಳ್ಳೆಯದಾಗತ್ತೆ. ಈತೋ ದುಃಖತರಂ ಕಿನ್ನು ಯದಹಂ ದೀನಬಾಂಧವ ಪರಪಿಂಡ ಮುದೀಕ್ಷೆ ವೈ ತ್ವಾಂ ಸೂತ್ವ ಮಿತ್ರನಂದನ. ಕುಂತಿಗೆ ಏನವಸ್ಥೆ ಬಂದಿದೆ ನೋಡಿ. ಯಾರ ಕೈಯಲ್ಲಿ ಸಿಕ್ಕು ಜರ್ಜರಿತಳಾಗ್ತಾ ಇದ್ದಾಳೆ. ಮಕ್ಕಳು ನೋಡಿದರೆ ಹೇಡಿಗಳಲ್ಲ, ಒಬ್ಬೊಬ್ಬ ಮಗ 3 ಲೋಕಗಳನ್ನು ಅಲ್ಲಾಡಿಸುವಂತಹ ವ್ಯಕ್ತಿ, ಚಂಡಾಡುವಂತಹ ವ್ಯಕ್ತಿ. ಅಂಥ ಭೀಮ, ಇಂಥ ಅರ್ಜುನ, ಆ ಧರ್ಮರಾಜ, ಯಮರಾಜ, ನಕುಲ ಸಹದೇವರು ಒಬ್ಬರು ಸಾಮಾನ್ಯರೇ. ಈ 5 ಜನ ಮಕ್ಕಳು ಸಿಕ್ಕ ಮಕ್ಕಳಿದ್ರೂ ಕೂಡ ಒಂದು ತುತ್ತಿನ ಅನ್ನಕ್ಕಾಗಿ ವಿದುರನ ಮುಖ ನೋಡ್ತಾ ಕೂತಿರ್ಬೇಕು. ಕೌರವರ ಆಶೀರ್ವಾದವನ್ನು ಪಡಿಬೇಕು, ಧೃತರಾಷ್ಟ್ರನ ಒಪ್ಪಿಗೆ ಪಡಿಬೇಕು. ಏನ್ ದುರ್ದೈವ ನೋಡಿ ಇದು.
ಏನ್ ದುರ್ದೈವ. ಅವಳಂತಾಳೆ, ಇತೋ ದುಃಖತರಂ ಕಿನ್ನು ಯದಹಂ ದೀನ ಬಾಂಧವ, ನನ್ನ ಬಾಂಧವರೆಲ್ಲ ದೀನರಾಗಿದ್ದಾರೆ, ದುಃಖಿತರಾಗಿದ್ದಾರೆ, ಕಷ್ಟದಲ್ಲಿದ್ದಾರೆ. ಹಾಗಾಗಿ ನಾನು ಪರಪಿಂಡ ಮುದೀಕ್ಷೆ ವೈ ತ್ವಾಂ ಸೂತ್ವ, ನಿನ್ನನ್ನ ಹಡದದ್ದಕ್ಕೆ, ನಿನ್ನನ್ನು ಹಡಿದೂ ಕೂಡ ಇನ್ನೊಬ್ಬರಿಗೆ ಮುಖ ಬೇಡಬೇಕಾಗಿದೆ, ಇನ್ನೊಬ್ಬರಿಂದ ನನ್ನ ಹೊಟ್ಟೆ ಉಪಜೀವನವನ್ನು ಮಾಡಬೇಕಾಗಿದೆ ಅಂತ ಒಂದರ್ಥ. ನಿನ್ನಂಥವನನ್ನು ಹಡದದ್ದಕ್ಕಾಗಿ ನನಗೆ ಈ ರೀತಿಯಾಗಿ ಇನ್ನೊಬ್ಬರಿಗೆ ಉಪಜೀವನ ಬೇಡುವುದ ಪ್ರಸಂಗ ಬಂದಿದೆ. ನನಗೆ ಭಾರಿ ದುಃಖವಿದೆ. ಇದು ಇಂಥ ದುಃಖ ಸಹನೆ ಮಾಡ್ಲಿಕ್ಕಾಗುವುದಿಲ್ಲ. ಇದು ಯುದ್ಧಸ್ವ ರಾಜಧರ್ಮೇಣ. ಆದ್ದರಿಂದ ನೀನು ಸುಮ್ಮನೆ ಯುದ್ಧವಾಡುವುದಿಲ್ಲ, ನಾನು ಇದೆಲ್ಲ ಸರಿಯಲ್ಲ, ಅಣ್ಣ ತಮ್ಮಂದರಲ್ಲಿ ಏನ್ ಜಗಳ ಆಡೋದು, ಹೀಗೆಲ್ಲ ಅನ್ಬೇಡ. ಯುದ್ಧವಾಡಲೇಬೇಕು, ರಾಜ್ಯವನ್ನು ಗೆಲ್ಲೇಬೇಕು. ನೀನು ಧರ್ಮವನ್ನು ಪರಿಪಾಲನೆ ಮಾಡುವುದು ಅತ್ಯಂತ ಅನಿವಾರ್ಯ, ಅವಶ್ಯಕ. ಇಲ್ಲಿ ಒಂದು ಮಾತು ಹೇಳ್ತೇನೆ ಕೇಳು. ಕೃಷ್ಣ ಧರ್ಮರಾಜನಿಗೆ ಹೇಳು, ನಾನು ಹೇಳಿದೆ ಅಂತ. ವಿದುಲ ಮತ್ತು ಆ ವಿದುಲೆಯ ಮಗ, ಅವರಿಬ್ಬರ ಸಂವಾದ. ಆ ಮಗನ ಹೆಸರು ಸಂಜಯ. ಆ ವಿದುಲ ಮತ್ತು ಸಂಜಯ ಅವರಿಬ್ಬರ ಸಂವಾದವನ್ನು ಹೇಳ್ತೇನೆ ಕೇಳು. ವಿದುರ ಅಲ್ಲ, ವಿದುಲ. ಅವರು ಹೇಳುವಂತಹದ್ದೇನು ಅಂದ್ರೆ, ಯಶಸ್ವಿನಿ ಮನ್ಯುಮತಿ ಕುಲೆ ಜಾತ ವಿಭಾವರಿ ಕ್ಷತ್ರ ಧರ್ಮರತ ದಾಂತ ವಿದುಲ ದೀರ್ಘದರ್ಶಿನಿ. ಬಹಳ ತಿಳುವಳಿಕೆ ಅವಳಿಗೆ, ಬೇಕಾದಷ್ಟು ಗೊತ್ತಿತ್ತು ಅವಳಿಗೆ. ದೇಶಕಾಲಗಳೆಲ್ಲ ಗೊತ್ತಿತ್ತು, ಧರ್ಮಕರ್ಮಗಳು ಗೊತ್ತಿತ್ತು, ಜೀವರಾಶಿಗಳು, ಆ ಪ್ರಜೆಗಳು ಅಥವಾ ವಂಶಗಳು, ಆ ವಂಶಗಳ ಕರ್ತವ್ಯ, ಅವರಲ್ಲಿ ಹಿಂದೆ ಆದದ್ದು ಮುಂದೆ ಆಗಬೇಕಾದದ್ದು ಎಲ್ಲ ಗೊತ್ತಿತ್ತು ಅವಳಿಗೆ. ಕ್ಷತ್ರ ಧರ್ಮದಲ್ಲಿ ಒಳ್ಳೆ ಆಸಕ್ತಿ ಅವಳಿಗೆ. ಕ್ಷತ್ರಿಯರು ಕ್ಷತ್ರಿಯರಾಗಿ ಬಾಳಬೇಕು, ಮಾನದಿಂದ ಬಾಳಬೇಕು, ಬೆಂಕಿನಿಂದ ಇರಬೇಕು. ಅವರು ಬಾಗಿ ತಗ್ಗಿ ಧರ್ಮವನ್ನು ಬಿಟ್ಟು ರಾಜ್ಯವನ್ನು ಕಳಕೊಂಡು ವಿರಕ್ತರಾಗಿ ಕಾಡಿಗೆ ಹೋಗಿ ಹೀಗೆಲ್ಲ ಬದುಕುವುದರಲ್ಲಿ ಅರ್ಥವಿಲ್ಲ. ಹೀಗೆ ಬದುಕಿದ್ರೆ ಯಾಕೆ ಬದುಕಬೇಕು? ಅವರು ಧರ್ಮವನ್ನು ಪರಿಪಾಲನೆ ಮಾಡಬೇಕು ಅಂತನ್ನುವಂತಹ ಒಂದು ಜವಾಬ್ದಾರಿಯನ್ನು ಹುಟ್ಟಿಸಿ ಭಗವಂತ ಕಳಿಸಿದ್ದಾನೆ. ಅಂದಮೇಲೆ ಆ ಜವಾಬ್ದಾರಿಯನ್ನ ನೀಗಿಸುವುದು ಮುಖ್ಯವಾಗಿರುವ ಕೆಲಸವಿದೆ. ಆದ್ದರಿಂದ ಜಗರ್ಹೇ ಪುತ್ರ ಮೌರಸಂ, ಹೊಟ್ಟೆಯಿಂದ ಹುಟ್ಟಿದ ಮಗನಿಗೆ ಅವಳು ಬೈತಾಳೆ, ಸಿಕ್ಕಾಪಟ್ಟೆ ಬೈತಾಳೆ, ಉಪದೇಶನೂ ಮಾಡ್ತಾಳೆ, ಬೈತಾಳೆ. ಜಗರ್ಹೇ ಪುತ್ರ ಮೌರಸಂ ನಿರ್ಜಿತಂ ಸಿಂಧುರಾಜೇನ ಶಯಾನಂ ದೀನಚೇತಸಂ. ಯಾವ ಸಿಂಧುರಾಜ ಅಂತನ್ನುವುದು ಹೇಳುವುದು ಕಷ್ಟವಿದೆ. ಯಾಕಂದ್ರೆ ವಿದುಲೆ ಯಾವಾಗ ಇದ್ದವಳು, ಕುಂತಿಗಿಂತ ಮೊದಲಿಗಿದ್ದವಳು, ಇದು ಸತ್ಯ. ಕುಂತಿಗಿಂತಲೂ ಒಂದು 20 ವರ್ಷ ಮೊದಲೋ, 100 ವರ್ಷವೋ, 1000 ವರ್ಷವೋ, ಯಾವುದು ಹೇಳುವುದು ಸಾಧ್ಯವಿಲ್ಲ. ಇರಲಿ. ಆದರೆ ಆ ವಿದುಲೆಯ ಮಗ ಸಂಜಯ, ಅವನು ರಾಜನಾಗಿದ್ರೂ ಕೂಡ ತನ್ನ ಪರಾಕ್ರಮವನ್ನು ತೋರದೆ, ಭಾರೀ ಶ್ರಮ ಪಡದೆ, ಕಷ್ಟದಿಂದ ತಾನು ಸಿದ್ಧಿಯನ್ನು ಪಡೆಯದೆ, ಅವನು ಮೂರ್ಖ. ಅವನು ಸಿಂಧು ದೇಶದ ರಾಜನಿಂದ ಸೋತಿದ್ದ. ಅಂದಿನ ಸಿಂಧು ದೇಶದ ರಾಜ. ಅವನು ಜಯದ್ರಥನಾಗಬೇಕಾಗಿಲ್ಲ, ಮತ್ತೊಬ್ಬ ಇರಬಹುದು. ಶಯಾನಂ ದೀನಚೇತಸಂ, ಹಾಗಾಗಿ ಮಲಗಿ ಬಂದವನೇ ಬಂದು ಸೋತು ಬಂದ, ಮಲಗಿಬಿಟ್ಟ. ದುಃಖದಿಂದ ಒದ್ದಾಡ್ತಾ ಮಲಗಿಬಿಟ್ಟಿದ್ದಾನೆ. ಆಗ ವಿದುಲೆ ಅವನಿಗೆ ಉಪದೇಶ ಮಾಡ್ತಾಳೆ. ಮೂರ್ಖ, ಅವಿವೇಕಿ, ಅನಂದನಮಯ ಜಾತ ದ್ವಿಷತಾಂ ಹರ್ಷವರ್ಧನ ನಮಯತ್ವಂ ನ ಪಿತ್ರಾಚ ಜಾತ ಕ್ವಾಭ್ಯಾಗತೋಹ್ಯಸಿ. ಏನ್ ಮಾತಾಡ್ತಾಳೆ ನೋಡಿ. ನೀನು ನಮಗೆ ಸುಖ ಕೊಟ್ಟಿಲ್ಲ, ಶತ್ರುಗಳಿಗೆ ಸುಖ ಕೊಡ್ತಿ, ಪರಮಾನಂದವನ್ನು ಕೊಡ್ತಿ. ಆದ್ದರಿಂದ ನಿಮ್ ತಂದೆ ಮಹಾಪರಾಕ್ರಮಿ, ಅವನು ಹಿಡಿದಿಲ್ಲ. ನಾನು ಹೆಣ್ಣಾಗಿ ಇಷ್ಟು ಪರಾಕ್ರಮವಿದೆ ನನಗೆ, ಆದ್ದರಿಂದ ನಾನು ನಿನ್ನನ್ನು ಹಿಡಿದಿರ್ಲಿಕ್ಕಿಲ್ಲ. ನಿನ್ನ ಎಲ್ಲಿಂದೋ ಬಂದೀಯ, ನೀನು ಎಲ್ಲಿಂದಲೋ ಬಂದಿದ್ದೀ ನೀನು, ಹೊರತು ನೀನು ನಮ್ಮಿಬ್ಬರ ಮಗನಲ್ಲ. ನೀನು ಭ್ರಷ್ಟ, ನೀಚ, ಹೋಗಾಚ. ನಿನಗೇನು ವೀರ್ಯ ಇಲ್ಲ, ಪೌರುಷವಿಲ್ಲ, ಶೌರ್ಯವನ್ನು ತೋರಬೇಕು ಅಂತನ್ನುವ ಲವಲವಿಕೆ ಇಲ್ಲ ನಿನಗೆ. ಏನಿದೆ ನಿಂದು? ನಿರ್ಮನ್ಯುಶ್ಚಾಪ್ಯಸಂಖ್ಯೇಯ, ಸಿಟ್ಟಿಲ್ಲ. ಹಾಗಾಗಿ ನಿನ್ನ ವ್ಯಕ್ತಿತ್ವವಿಲ್ಲ. ಸ್ಟ್ರಾಂಗ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಇದ್ದವರಿಗೆ ಮಾತ್ರ ಎಣಿಕೆ ಹಾಕ್ತಾರೆ. ಇವರೊಬ್ರು, ಇವರಿಬ್ರು, ಇವರು 3, ಇವ್ರು 4ನೇದವರು, ಇವರು 5ನೇದವರು ಅಂತ. ಯಾರಿಗೆ ಸ್ಟ್ರಾಂಗ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಇಲ್ವೋ ಅವರು ಸಭೆಯಲ್ಲಿ ಕೂತಿದ್ರು ಅವರ ಗಮನಕ್ಕೆ ಬರೋದಿಲ್ಲ. ಅಸಂಖ್ಯೇಯ, ಅವನ ಎಣಿಕೆನೇ ಬೀಳುವುದಿಲ್ಲ, ಅವನು ಎಣಿಕೆನೇ ಬರುವುದಿಲ್ಲ. ಇವನೊಬ್ಬ, ಇವನು 2, ಇವನು 3, ಇವನು 4 ಅಂತ ಹೇಳ್ತಾ 100 ಎಣಿಸಿದ್ರು ಕೂಡ ಅವನ ಹೆಸರಿನಲ್ಲಿ ಬರುವುದೇ ಇಲ್ಲ. ಯಾಕೆ ಬರುವುದಿಲ್ಲ ಅಂದ್ರೆ ಅವನಿಗೇನಿಲ್ಲ, ಅವನಿಗೆ ಅದು ಬೇಕು ಅಂತಿಲ್ಲ, ಬೇಡ ಅಂತಿಲ್ಲ, ಏನಿಲ್ಲ, ಎಂತಿಲ್ಲ. ಹಾಗಾಗಿ ನಿರ್ಮನ್ಯುಶ್ಚಾಪ್ಯಸಂಖ್ಯೇಯ ಪುರುಷ ಕ್ಲೀಬ ಸಾಧನ.
ಕ್ಲೀಬ ಸಾಧನ, ಅವನು ನಪುಂಸಕ ಸಾಧನ. ಅವನ ಕೈಯಲ್ಲಿ ಇದ್ದದ್ಯಾವುದು ಫಲಕಾರಿಯಾಗುವುದಿಲ್ಲ. ಎಲ್ಲ ಸಾಧನೆಗಳು ಬೇಕಾದ್ದು ಕೊಡಿ ಮಾಡಿ ತೋರಿಸ್ತೇನೆ ಅಂತ ಇಲ್ಲ ಅವನಿಗೆ. ಏನು ಕೊಟ್ಟರು ಆಗುವುದಿಲ್ಲ ಅಂತ ಅಳುವುದು ಮಾತ್ರ ಬರುತ್ತೆ. ಇಂಥ ಒಬ್ಬ ಹೇಡಿ ಜೀವ ಅವನು. ಆದ್ದರಿಂದ ಕ್ಲೀಬ ಸಾಧನ ಯಾವಜ್ಜೀವಂ ನಿರಾಶೋಸಿ ಕಲ್ಯಾಣಾಯ ಧುರಂಬ. ನಿರಾಶನಾಗಿದ್ದಿ ನೀನು, ಬದುಕೋವರೆಗೆ ಸಾಯೋವರೆಗೆ ನೀನು ಇದೇ ನೈರಾಶ್ಯದಲ್ಲಿ ಕೊಳತು ಹೋಗ್ತೀಯಾ. ಆದ್ದರಿಂದ ಸ್ವಲ್ಪವಾದರೂ ನೀನು ಕಲ್ಯಾಣವಾಗಲಿ, ಒಳ್ಳೆ ಮಂಗಲವಾಗಲಿ ಅಂತ ಹೇಳಿ ಆಸೆಪಟ್ಟು ಉತ್ತಮವಾದ ಸಿದ್ಧಿಯನ್ನ ಹೊಂದುವುದಕ್ಕೆ ಶ್ರಮಿಸು. ಮಾತ್ಮಾನಂ ಅವಮನ್ಯಸ್ವ ಮೈನಂ ಅಲ್ಪೇನ ಭೀಭರಃ. ನಿನ್ನನ್ನು ನೀನು ಅವಮಾನ ಮಾಡಿಕೊಳ್ಳಿಕ್ಕೆ ಹೋಗ್ಬೇಡ. ಒಂದು. ಎರಡನೇದಾಗಿ, ನೀನು ನಿನಗೆ ಸಿಕ್ಕ ಅತೀ ಅಲ್ಪವಾದ ಹಣ, ಕಾಸು, ಸಂಪತ್ತು, ಐಶ್ವರ್ಯವೇನಿದೆಯೋ ಅಷ್ಟರಲ್ಲಿ ಬದುಕುವ ಆಸೆ ಪಡಬೇಡ. ಅಷ್ಟರಲ್ಲಿ ಆಸೆ ಪಡಬೇಡ. ಅದೆಲ್ಲ ಕಂಟೆಂಟ್ಮೆಂಟ್ ಅಂತ ಅನ್ನೋದೇನಿದೆ ನೋಡು, ಅದು ಸಿದ್ಧಾಂತ, ತತ್ವಜ್ಞಾನ. ಅದನ್ನು ಪಾಲಿಸಬೇಕು. ಯಾವುದಕ್ಕೆ ಪಾಲಿಸಬೇಕು ಅಂತಂದ್ರೆ ತನ್ನ ಧರ್ಮವನ್ನು ಪಾಲಿಸುವುದಕ್ಕಾಗಿ ಅದು ವಿರೋಧಿಯಾಗಿರಬಾರ್ದು. ಅದು ಅಷ್ಟಕ್ಕಾಗಿ ಪಾಲಿಸಬೇಕದನ್ನು ಹೊರತು ಅದು ಮುಖ್ಯವಾಗಿರಬೇಕಾದದ್ದು ಬ್ರಾಹ್ಮಣರಿಗೆ. ನೀವು ಧರ್ಮವನ್ನ ಮಾಡಿ ಶತ್ರುಗಳು ಬಂದಾಗ ನಾನು ಸಾಕು, ಬೇಕಾದಷ್ಟಿದೆಯಲ್ಲ ರಾಜ್ಯ, ಸಾಕು, ಕಾಶ್ಮೀರ ಹೋದ್ರೆ ಹೋಗಲಿ, ನಾವು ಶಾಂತ ಚಿತ್ತರಾಗಿರೋಣ. ನಾವು ಹಿಂದೂಗಳು ಎಲ್ಲಾ ಧರ್ಮದವರ ಜೊತೆಗೆ ಬೆರ್ತು ಇರುವುದು ನಮಗೆ ಪಾಠ ಹಾಕಿ ಕೊಟ್ಟಿದ್ದಾರೆ ಹಿರಿಯರು. ಆದ್ದರಿಂದ ನಮ್ಮ ಕಾಶ್ಮೀರ ಹೋದ್ರೆ ಚಿಂತೆ ಇಲ್ಲ ಅಂತ ಹೇಳಿ ನೀನು ಸಂಜಯ ಮೂರ್ಖರಂತೆ ಕೂಡಬೇಡ ಅಂತ ಬೈತಾ ಇದ್ದಾಳೆ. ಹೇಳ್ತಾಳೆ, ಮಾತ್ಮಾನಂ ಅವಮನ್ಯಸ್ವ ಮೈನಂ ಅಲ್ಪೇನ ಬೀಭರ. ಅಲ್ಪವಾದ ಸಂಪತ್ತಿನಿಂದ ನಿನ್ನ ಹೊಟ್ಟೆ ಹೊರೆಯುವ ಪ್ರಯತ್ನವನ್ನು ಮಾಡಬೇಡ. ನೀನು ಹೊಟ್ಟೆ ಹೊರೆಯೋದು ಮುಖ್ಯವಲ್ವೋ, ಅದು ಮುಖ್ಯವಲ್ಲ. ರಾಜ್ಯವನ್ನು ಆಳುವುದು ಮುಖ್ಯ, ಅಧರ್ಮವನ್ನು ತಡೆಯುವುದು ಮುಖ್ಯ, ಶತ್ರುಗಳನ್ನು ಸೋಲಿಸುವುದು ಮುಖ್ಯ, ಎಲ್ಲ ಕಡೆಗೂ ನಿನ್ನ ಧ್ವಜವನ್ನ ಹಾರಾಡಿಸುವುದು ಮುಖ್ಯ. ಅದಕ್ಕಾಗಿ ನೀನು ಪ್ರಯತ್ನವನ್ನು ಮಾಡು. ಉತ್ತಿಷ್ಠ ಹೇ ಕಾಪುರುಷ, ಕುತ್ಸಿತ ಪುರುಷ, ಮಾಶೇಶ್ವೈವಂ ಪರಾಜಿತ ಅಮಿತ್ರಾನ್ ನಂದಯನ್ ಸರ್ವಾನ್ ನಿರ್ಮಾನೋ ಬಂಧು ಶೋಕದ. ಬಂಧುಗಳಿಗೆ ಶೋಕವನ್ನು ಕೊಡ್ತಿ, ಶತ್ರುಗಳನ್ನು ಸಂತೋಷಗೊಳಿಸ್ತಿ. ನೀನು ಅಕರ್ಮಣ್ಯನಾಗಿ, ನಿಷ್ಕ್ರಿಯನಾಗಿ, ಪರಾಕ್ರಮವನ್ನು ತೋರದೆ. ಆದ್ದರಿಂದ ನಿನ್ನಂಥವನು ಕಾಪುರುಷ, ಕುತ್ಸಿತ ಪುರುಷ. ಸುಪೂರಾವೈ ಕುರದಿಕ. ಎಷ್ಟು ಅದ್ಭುತವಾದ ಮಾತು ನೋಡಿ. ವಿದುಲ ಏನ್ ತಿಳುವಳಿಕೆ ಇದೆ ಅವಳು ಹೇಳುವ ಮಾತುಗಳಲ್ಲಿ, ಎಷ್ಟೆಲ್ಲ ಮಾತುಗಳು ಬರುತ್ತೆ. ಸುಪೂರಾವೈ ಕುನದಿಕ. ಕುನದಿ, ಸಣ್ಣ ಕ್ಷುದ್ರವಾದ ನದಿ ಏನಿದೆ ನೋಡಿ, ಸಣ್ಣ ನದಿ ಇದೆ. ಆ ನದಿಗೆ ಒಂದು ಡ್ರಮ್ಮು ನೀರು ಹಾಕಿದ್ರೆ ಸಾಕು, ತುಂಬಿ ಹೋಗುತ್ತೆ. ಯಾಕೆಂದ್ರೆ ನದಿಯ ಚಿಕ್ಕದದು, ಏನ್ ಮಾಡ್ಲಿಕ್ಕಾಗತ್ತೆ? ಅದಕ್ಕೆ ಗಾತ್ರ ಇಲ್ಲ, ಪಾತ್ರ ಇಲ್ಲ, ಚಿಕ್ಕದದು. ಹಾಗಾಗಿ ಸ್ವಲ್ಪ ನೀರು ಬಂದ್ರು ತುಂಬಿ ಹೋಯ್ತು. ಓ, ನದಿ ತುಂಬಿತು, ನದಿ ತುಂಬಿತು. ನದಿ ತುಂಬಿತು ಅಂದ್ರೆ ಏನು? ನದಿ ತುಂಬಿತು ಅಂದ್ರೆ ಏನು? ಚಿಕ್ಕ ನದಿ ಇದೆ, ತುಂಬೋದೇನು? ತುಂಬಿದ್ರು ಒಂದೇ, ತುಂಬಿದ ಇದ್ರು ಒಂದೇ. ಸುಪೂರಾವೈ ಕುನದಿಕ. ಹಾಗೆ ನಮ್ಮ ಯೋಗ್ಯತೆ ಚಿಕ್ಕದಾಗಿ ಏನೋ ಸ್ವಲ್ಪ ಒಂದೆರಡು ವಿದ್ಯಾರ್ಥಿಗಳಿಗೆ ಅಥವಾ ನಮ್ಮ ಬ್ರಾಹ್ಮಣರ ಮಟ್ಟಕ್ಕೆ ಹೇಳು, ಸ್ವಲ್ಪ ಅಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಒಂದೆರಡು ಅಕ್ಷರಗಳನ್ನು ಕಲಿತು ನಾವು ಪಂಡಿತರು ಅಂತ ಹೇಳಿ ಶಾಲು ಹೊದ್ಕೊಂಡು ಓಡಾಡುವುದರಲ್ಲಿ ಅರ್ಥವಿಲ್ಲ, ಅರ್ಥವಿಲ್ಲ. ಸುಪೂರಾವೈ ಕುನದಿಕ. ಯೋಗ್ಯತೆ, ಪಾತ್ರತೆ, ಗಾತ್ರ ಚಿಕ್ಕದಿದ್ದವರಿಗೆ ಎಷ್ಟು ತುಂಬಿದ್ರೂ ಸಾಕಾಗತ್ತೆ. ಅದರಲ್ಲೇನು ಅರ್ಥವಿಲ್ಲ, ಅದರಿಂದ ಏನು ಬದುಕಲ್ಲ. ಸುಪೂರಾವೈ ಕುನದಿಕ. ಇನ್ನೊಂದು ಉತ್ತಮವಾದ ದೃಷ್ಟಾಂತ, ಸುಪೂರೋ ಮೂಷಕಾಂಜಲಿ. ಇಲಿ ಇದೆ, ಇಲಿಯ ಕೈಗೆ ಎಷ್ಟು ಧಾನ್ಯ ಕೊಟ್ಟರೆ ಕೈ ತುಂಬತ್ತೆ ಹೇಳಿ? ಒಂದು ಕಾಳು ಸಾಕು. ಇಲಿಯ ಕೈಗೆ ಒಂದು ಕಾಳು ಸಾಕ್ರಿ, ಕೈ ತುಂಬತ್ತೆ. ಹಾಗೆ ನನಗೆ ಸಿಕ್ಕದ್ರೊಳಗೆ ನಾನು ಸಾಕು ಅಂತ ಹೇಳುವಂತಹ ಕ್ಷತ್ರಿಯ ರಾಜ ನೀನು ಒಂದು ಮೂಷಿಕ ಇದ್ದ ಹಾಗೆ, ಇಲಿ ಇದ್ದ ಹಾಗೆ ನೀನು ಅವಿವೇಕಿ. ಇಲಿ ಹಾಗೆ ನೀನು ಬದುಕಬೇಡ. ನೀನು ಇಲಿ ಹಾಗೆ ಬದುಕುವುದಲ್ಲ. ಅದು ಹೊಟ್ಟೆ ತುಂಬಿದೆ ಅಂತನ್ನುವುದಕ್ಕಾಗಿ ಸುಮ್ಮನೆ ಕೊಡೋದಲ್ಲ. ಅದು ವೀರ್ಯ, ಅದು ಶೌರ್ಯ, ಪರಾಕ್ರಮದ ಲಕ್ಷಣ. ಹಾಗಾಗಿ ಹುಲಿ ಆನೆಯನ್ನ ಮರ್ದನ ಮಾಡಿ, ಸಿಂಹ ಆನೆಯನ್ನ ಮರ್ದನ ಮಾಡಿ ಅದರ ಬಿಸಿ ರಕ್ತವನ್ನೇ ತಿನ್ನತ್ತೆ ಹೊರತು ಎಲ್ಲೋ ಬಿದ್ದಿದೆಯಲ್ಲ ಅನ್ನ, ಮಾಂಸ, ಮೊನ್ನೆದು ಹಳಿಸಿದ್ದು, ಕೊಳತದ್ದು, ಅದನ್ನು ತಿಂದು ಹೊಟ್ಟೆ ತುಂಬಿಕೋತೇನೆ ಅಂತ ಅನ್ನೋದಿಲ್ಲ. ಹಾಗಿರ್ಬೇಕು ನೀನು. ಸುಪೂರೋ ಮೂಷಕಾಂಜಲಿ. ಸ್ವಲ್ಪದರೊಳಗೆ ನನಗೆ ಸಾಕು ಅಂತನ್ನುವಂತಹ ಮನುಷ್ಯ ಎಂದೆಂದಿಗೂ ಪ್ರಗತಿಶೀಲನಾಗುವುದಿಲ್ಲ.